ರಾಜ್ಯ ರಾಜಕೀಯ ವಿಚಾರಕ್ಕೆ ಬರೋಣ. ನೋಡಿ, ರಾಜಕೀಯ ಪಡಸಾಲೆಯಲ್ಲಿ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಚರ್ಚೆ ಆಗೋದರ ಜೊತೆಗೆ ಈ ಒಳ ಮೀಸಲಾತಿಯ ವಿಚಾರದಲ್ಲಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದ್ರು ಸಿದ್ದರಾಮಯ್ಯನವರು ಅನ್ನುವಂಥ ಚರ್ಚೆ ಆಗ್ತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ. ಎಸ್ಸಿ ಒಳ ಮೀಸಲಾತಿ ಕಲ್ಪಿಸುವ ಮೂಲಕ ಮಾಸ್ಟರ್ ಪ್ಲಾನ್ ಮಾಡಿದ್ರ ಅಂತ ಸಿದ್ದರಾಮಯ್ಯನವರು. ಇಡೀ ದಲಿತ ಸಮುದಾಯವನ್ನ ಸೆಳೆಯುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾದ್ರ ಅಂತ. ಎಡ ಬಲ ಅಲೆಮಾರಿ ಲಂಬಾಣಿ ಬಂಜಾರ ಕೊರಮ ಸೇರಿದಂತೆ 101 ಜಾತಿ ಉಪಜಾತಿಗಳನ್ನ ಒಟ್ಟುಗೂಡಿಸಿದ್ರ ಸಿದ್ದರಾಮಯ್ಯ ಅಂತ. ಯಶಸ್ವಿ ಆದ್ರ ಅದರಲ್ಲಿ ಅಂತ. ಅಲ್ಲಿಗೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರೋದು ಹಿಂಗೇನೆ, ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆದ್ರು ಸಿದ್ದರಾಮಯ್ಯನವರು ಅಂತ. ದೊಡ್ಡ ದಲಿತ ಮತ ಬ್ಯಾಂಕ್ನ ಸೆಳೆಯುವಲ್ಲಿ ಯಶಸ್ವಿ ಆಗ್ತಾರ ಸಿದ್ದರಾಮಯ್ಯನವರು ಇನ್ನು ಮುಂದೆ. ಮತ್ತೊಂದು ಕಡೆ ಎಸ್ಟಿ ಸಮುದಾಯವನ್ನ ಸೆಳೆಯುವನ್ನ ತಂತ್ರವನ್ನ ರೂಪಿಸಿದ್ರ ಅಂತ. ಸದನದಲ್ಲಿ ಶಾಶ್ವತ ಪರಿಶಿಷ್ಟ ವರ್ಗಗಳ ಆಯೋಗವನ್ನ ಘೋಷಿಸಿದ್ಯಾಕೆ ಅನ್ನುವಂಥ ಪ್ರಶ್ನೆ ಒಂದ್ ಕಡೆ. ವಾಲ್ಮೀಕಿ ನಾಯಕ ತಳವಾರ ಮತ ಬ್ಯಾಂಕ್ನತ್ತಲೂ ಕೂಡ ಚಿತ್ತ ಹರಿಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಕಡೆಗೆ ಇದೆ ಅಲ್ಪಸಂಖ್ಯಾತ ಸಮುದಾಯ, ಆ ಕಡೆ ಒಬಿಸಿ ಸಮುದಾಯ ಸೆಳೆಯುವಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕಸರತ್ತು ಮಾಡಲಾಗ್ತಾ ಇದೆ. ಬಿಜೆಪಿಯತ್ತ ಹೋಗಿದಂತಹ ವಾಲ್ಮೀಕಿ ಸಮುದಾಯ ಸೆಳೆಯುವಂತಹ ಪ್ರಯತ್ನಗಳಾಗ್ತಾ ಇದ್ದಾವೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ದೀಪಾ, ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ನಡೆಯ ಬಗ್ಗೆಯೇ ಚರ್ಚೆ ಆಗ್ತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ್ರು ಅಂತ. ಶರತ್, ದಲಿತ ಸಮುದಾಯವನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಯಾವೆಲ್ಲ ರೀತಿಯಾದಂತಹ ಪ್ರಯತ್ನಗಳು ಬೇಕು ಅನ್ನುವಂತಹದ್ದು ಒಂದು ಕಡೆ. ಮತ್ತೊಂದು ಕಡೆ ಮುಂಬರುವಂತಹ ಚುನಾವಣೆಗೆ ಎಲ್ಲ ಸಮುದಾಯಗಳನ್ನ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಯಾವ ಸಮುದಾಯವೂ ಕೂಡ ಬಿಜೆಪಿ ಅಥವಾ JDS ನತ್ತ ಹೋಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ, ಅದು OBC ಆಗಿರಬಹುದು ಅಥವಾ ST ಸಮುದಾಯ ಆಗಿರ್ಬೋದು, ಎಲ್ಲವನ್ನೂ ಕೂಡ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನಗಳಂತೂ ಆಗ್ತಾ ಇದೆ. 30 ವರ್ಷಗಳಿಂದ ಮಾಡ್ತಾ ಇದ್ದಂತಹ ಒಳ ಮೀಸಲಾತಿ ಹೋರಾಟಕ್ಕೆ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಒಂದು ಆ ಸಮುದಾಯಕ್ಕೆ ನೀಡಬೇಕಾದಂತಹ ಒಳ ಮೀಸಲಾತಿಯನ್ನ ಕೊಡದೆ ಸತಾಯಿಸುವಂತಹ ಕೆಲಸ ಏನಾಗಿತ್ತು ಅದನ್ನ ಕೊಡಿಸುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಂತೂ ನಿಜ. ಆದ್ರೆ ಇದೆಲ್ಲವೂ ಕೂಡ ಪ್ಲಾನ್ ಪ್ರಕಾರನೇ ಆಗಿದೆ ಅನ್ನುವಂತಹದ್ದು ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಬರ್ತಾ ಇರುವಂತಹ ವಿಚಾರ. ಯಾಕಂದ್ರೆ 30 ವರ್ಷಗಳಿಂದ ಆಗದೇ ಇರುವಂತಹದ್ದು ಸಿದ್ದರಾಮಯ್ಯ ಬಂದ ನಂತರದಲ್ಲಿ ಆಯ್ತು ಅನ್ನುವಂತಹದ್ದು ಒಂದು ಕಡೆ. ಮತ್ತೊಂದು ಕಡೆ ಯಾವ ವಾಲ್ಮೀಕಿ ಸಮುದಾಯ ಬಿಜೆಪಿ ಕಡೆ ವಾಲಿತ್ತು, ಆ ವಾಲ್ಮೀಕಿ ಸಮುದಾಯವನ್ನ ಮತ್ತೊಮ್ಮೆ ತಮ್ಮ ಸುಪರ್ದಿಗೆ ತರುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಆದಂತೆ ಕಾಣ್ತಿದೆ. ಆ ನಿಟ್ಟಿನಲ್ಲೇ ಹೇಳ್ತಾ ಇರುವಂತಹದ್ದು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ್ರು ಅಂತ. ವಾಲ್ಮೀಕಿ ಸಮುದಾಯ ಯಾವಾಗ ಶ್ರೀರಾಮುಲು ವಿಚಾರವಾಗಿ, ಅಂದ್ರೆ ಶ್ರೀರಾಮುಲು ತಮ್ಮ ಒಂದು ಸಮುದಾಯವನ್ನ ಬಿಜೆಪಿಯತ್ತ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡಿದ್ರು, ಅಲ್ಲಿಯೂ ಕೂಡ ಆ ಒಂದು ಬಿಜೆಪಿಗೆ ಹೋಗಿದ್ದಂತಹ ವಾಲ್ಮೀಕಿ ಸಮುದಾಯವನ್ನ ಮತ್ತೆ ಕಾಂಗ್ರೆಸ್ ಕಡೆ ಸೆಳೆಯುವಂತಹ ನಿಟ್ಟಿನಲ್ಲಿ ಅವರಿಗೆ ಒಂದಿಷ್ಟು ಶಾಶ್ವತ ಆಯೋಗವನ್ನ ಮಾಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನವನ್ನ ಮಾಡಿದ್ರು ಸಿದ್ದರಾಮಯ್ಯ. ಅದನ್ನ ಘೋಷಣೆಯನ್ನು ಕೂಡ ಮಾಡಿದ್ರು. ಆ ಮೂಲಕ ನೋಡ್ತಾ ಹೋದ್ರೆ ಎಲ್ಲಾ ಸಮುದಾಯಗಳನ್ನ ಮತ್ತೊಮ್ಮೆ ಒಟ್ಟಿಗೆ ತೆಗೆದುಕೊಂಡು ಕಾಂಗ್ರೆಸ್ನತ್ತ ಸೆಳೆಯೋದಕ್ಕೆ ಪ್ಲಾನ್ಗಳಂತೂ ನಡೆದಿತ್ತು. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ OBC ಅನ್ನುವಂತಹ ಅಂದ್ರೆ OBC ಸಮುದಾಯವನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾಟ್ಫಾರ್ಮ್ ವೇದಿಕೆ ಸಿದ್ಧ ಆಗಿರೋದಂತೂ ನಿಜ. ಅದಕ್ಕೆ ಬೇಕಾದಂತಹ ಹಲವು ಸುತ್ತಿನ ಸಭೆಗಳು ಕೂಡ ಆಗ್ತಿದೆ, ವೇದಿಕೆ ಕಾರ್ಯಕ್ರಮಗಳು ಕೂಡ ಆಗ್ತಿದೆ. ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಇರುವಂತಹ SC ST ಸಮುದಾಯವನ್ನ ಶಾಶ್ವತವಾಗಿ ತಮ್ಮ ಬಳಿ ಇಟ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಅದರ ಮುಂದುವರೆದ ಭಾಗವೇ ಒಂದು ಒಳ ಮೀಸಲಾತಿ, ಮತ್ತೊಂದು ST ಸಮುದಾಯಕ್ಕೆ ಶಾಶ್ವತ ಆಯೋಗವನ್ನ ನೀಡುವಂತಹ ನಿಟ್ಟಿನಲ್ಲಿ ಘೋಷಣೆ ಮಾಡಿರುವಂತಹದ್ದು. ಶರತ್, ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.